ನಮಸ್ಕಾರ ಸ್ನೇಹಿತರೆ. ಅಭ್ಯಾಸ ಪಂದ್ಯದಲ್ಲಿ ಆರ್ಭಟಿಸಿದ ರಿಷಬ್ ಪಂತ್. ಐಪಿಎಲ್ ಆರಂಭಕ್ಕೂ ಮುನ್ನವೇ ಬಿಕ್ಕಿ ಅತ್ತ ರಿಷಬ್. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಐಪಿಎಲ್ ಆರಂಭಕ್ಕೂ ಮುನ್ನವೇ ರಿಷಬ್ ಪಂತ್ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದ್ರೆ ಅದಕ್ಕಿಂತಲೂ ಮುನ್ನ ಬಂಧುಗಳೇ, ನಿಮ್ಮ ಪ್ರಕಾರ ರಿಷಬ್ ಪಂತ್ ಹಾಗೂ MS ಧೋನಿ ಇವರಿಬ್ಬರಲ್ಲಿ ಕ್ರಿಕೆಟ್ ಕಂಡ ಬೆಸ್ಟ್ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಯಾರು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್, ಒಂದೊಂದು ಲೈಕ್ ಕೂಡ ಬಹಳ ಮುಖ್ಯ. ಹೌದು ಸ್ನೇಹಿತರೆ, 14 ತಿಂಗಳ ವನವಾಸದ ನಂತರ ಟೀಂ ಇಂಡಿಯಾದ ಸ್ಫೋಟಕ ಬ್ಯಾಟರ್ ರಿಷಬ್ ಪಂತ್ ರವರು ಅಂತಿಮವಾಗಿ ಕ್ರಿಕೆಟ್ ಕ್ಷೇತ್ರಕ್ಕೆ ಮರಳಲು ಸಜ್ಜಾಗಿದ್ದಾರೆ. ಡಿಸೆಂಬರ್ 30, 2022 ರಂದು ನಡೆದ ಕಾರು ಅಪಘಾತದಿಂದ ರಿಷಬ್ ಪಂತ್ ರವರು ಬರೋಬ್ಬರಿ 14 ತಿಂಗಳ ಕಾಲ ಆಟದಿಂದ ದೂರ ಉಳಿಯಬೇಕಾಯಿತು. ರಸ್ತೆ ಅಪಘಾತದಲ್ಲಿ ಪಂತ್ ರವರು ತೀವ್ರವಾಗಿ ಗಾಯಗೊಂಡಿದ್ದರು. ಕಾರಿಗೆ ಬೆಂಕಿ ಹತ್ತಿಕೊಂಡಿದ್ದರೂ ಕೂಡ ಪಂತ್ ಹೇಗೋ ಏನೋ ಪ್ರಾಣಾಪಾಯದಿಂದ ಪಾರಾದರು. ಬಲಗಾಲಿಗೆ ತೀವ್ರ ಪೆಟ್ಟು ಬಿದ್ದ ಪರಿಣಾಮ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ನಂತರ ಕಠಿಣ ಪರಿಶ್ರಮದ ಬಳಿಕ ಈಗ IPL 2024 ಮೂಲಕ ವೃತ್ತಿಪರ ಕ್ರಿಕೆಟ್ಗೆ ಪುನರಾಗಮನ ಮಾಡಲು ಸಜ್ಜಾಗಿದ್ದಾರೆ. ಪಂತ್ ರವರ ಪುನರಾಗಮನವನ್ನ ಅದೃಷ್ಟವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ವೈದ್ಯರ ಪ್ರಕಾರ ಪಂತ್ ಅನುಭವಿಸಿದ ಗಾಯದ ನಂತರ ಯಾವುದೇ ಆಟಗಾರನು ಮೈದಾನಕ್ಕೆ ಮರಳುವುದು ಸುಲಭವಲ್ಲವಂತೆ. ಇದೀಗ ರಿಷಬ್ ಪಂತ್ ಡೆಲ್ಲಿ ಕ್ಯಾಪಿಟಲ್ಸ್ ಕ್ಯಾಂಪ್ ಸೇರಿ ಅಭ್ಯಾಸ ಕೂಡ ಆರಂಭಿಸಿದ್ದಾರೆ. ಅಲ್ಲದೆ ಪ್ರಾಕ್ಟೀಸ್ ಸೆಷನ್ ನಲ್ಲಿ ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾರೆ. ಇದರ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸದ್ಯ ವೈರಲ್ ಆಗುತ್ತಿದೆ ಸ್ನೇಹಿತರೆ. ಇನ್ನು ಪ್ರಾಕ್ಟೀಸ್ ಸೆಷನ್ ನಲ್ಲಿ ರಿಷಬ್ ಪಂತ್ ರವರು ಕೇವಲ 60 ಎಸೆತಗಳಲ್ಲಿ ಶತಕ ಸಿಡಿಸಿ ಮಿಂಚಿದ್ದಾರೆ ಸ್ನೇಹಿತರೆ. ಸದ್ಯ ರಿಷಬ್ ಪಂತ್ ರವರ ಈ ಸಿಡಿಲಬ್ಬರದ ಬ್ಯಾಟಿಂಗ್ ಕಂಡು ವಿರೋಧಿ ತಂಡಗಳು ನಡುಗಲಾರಂಭಿಸಿದ್ದಾವೆ ಅಂತ ಹೇಳಬಹುದು ಬಂಧುಗಳೇ. ಇನ್ನು IPL ಆರಂಭಕ್ಕೂ ಮುನ್ನವೇ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಿಷಬ್ ಪಂತ್ ರವರು ಈ ರೀತಿಯಾಗಿ ಹೇಳಿದ್ದಾರೆ. ನನ್ನ ಜೀವನದಲ್ಲಿ 1 ವರ್ಷದಿಂದ ಅನೇಕ ಸಂಕಷ್ಟಗಳನ್ನ ಅನುಭವಿಸಿದ್ದೇನೆ. ಕಾರು ಅಪಘಾತವು ನನ್ನ ಜೀವನವನ್ನೇ ಬದಲಾಯಿಸಿದೆ. ಒಂದು ಹಂತದಲ್ಲಿ ನಾನು ಅಂದುಕೊಂಡಿದ್ದೆ ಇನ್ಮುಂದೆ ನಾನು ಕ್ರಿಕೆಟ್ ಆಡಲು ಅಸಾಧ್ಯವೆಂದು. ಆದರೆ ದೇವರ ಆಶೀರ್ವಾದದಿಂದ ಈ ಬಾರಿಯ IPL ನಲ್ಲಿ ನಾನು ಮತ್ತೆ ಕಾಣಿಸಿಕೊಳ್ಳಲಿದ್ದೇನೆ. ನನಗೆ ಖಾತ್ರಿ ಇದೆ ಈ ಬಾರಿಯ IPL ನಲ್ಲಿ ನಾನು ನನ್ನ ಅದ್ಭುತ ಆಟವನ್ನ ನೀಡಲಿದ್ದೇನೆ ಎಂದು ರಿಷಬ್ ಪಂತ್ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಮಾತು ಮುಂದುವರಿಸಿದ ಅವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ನನ್ನ ಈ ಕಾರಿನ ಅಪಘಾತವು ನನ್ನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಆದರೆ ಇದನ್ನೆಲ್ಲ ಬದಿಗೊಟ್ಟು ನಾನು ಕ್ರಿಕೆಟ್ ಮೇಲೆ ಹೆಚ್ಚು ಫೋಕಸ್ ಮಾಡಲಿದ್ದೇನೆ ಎಂದು ರಿಷಬ್ ಪಂತ್ ಹೇಳಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, IPL ಆರಂಭಕ್ಕೂ ಮುನ್ನವೇ ಭಾವುಕರಾಗಿ ರಿಷಬ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.